Hi all, welcome back to my channel Rakshita Vlogs. ನಾನು ಲಾಸ್ಟ್ ಟೈಮ್ ಮಾಡಿದ್ದೆ ಚಿಕನ್ ಫ್ರೈ ರೆಸಿಪಿ ಟ್ರೈ ಮಾಡ್ತಾ ಇದ್ದೀವಿ. ರೆಸಿಪಿ ಶೇರ್ ಮಾಡೋಣ ಅಂತ ನಮ್ಮ ಅತ್ತೆ ಕೈಯಲ್ಲಿ ಮಾಡಿಸ್ತಾ ಇದ್ದೀನಿ. ಇದು ನನ್ನ ರೆಸಿಪಿ. ನಾನು ಒಂದು ಇದರಲ್ಲಿ ನೋಡಿ ವಿಡಿಯೋದಲ್ಲಿ ನೋಡಿ ಕಲ್ತ್ಕೊಂಡಿದ್ದೆ. ಇದು ಟ್ರೈ ಮಾಡಿದ್ದೆ, ಚೆನ್ನಾಗಿ ಬಂದಿತ್ತು. ಸೊ ನಮ್ಮ ಅತ್ತೆ ನನಗೂ ಹೇಳ್ಕೊಡು ಅಂದರು, ಹಾಗಾಗಿ ಅವ್ರ ಕೈಯಲ್ಲೇ ಮಾಡಿಸ್ತಾ ಇದ್ದೀನಿ. ಈರುಳ್ಳಿ ತೊಗೊಂಡಿದ್ದೀನಿ, ಒಂದು 7ರಿಂದ 8 ಬೆಳ್ಳುಳ್ಳಿ, ಅದನ್ನು ಜಜ್ಕೊಂಡಿದ್ದೀನಿ. ಫ್ಲೇವರ್ ಚೆನ್ನಾಗಿ ಬರುತ್ತೆ ಇದು. ಮತ್ತು ಒಂದು 3 ಮೆಣಸಿನ್ಕಾಯಿ ಉದ್ದುದು ಕಟ್ ಮಾಡ್ಕೊಂಡಿದ್ದೀನಿ. ಇದು ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡಿರೋದು. ಇದು ಒಂದು ಸ್ವಲ್ಪ ಚಿಕನ್ ತೊಗೊಂಡಿದ್ದೀನಿ. ಇದು ಮೆಣಸು 2 ಸ್ಪೂನು ಮತ್ತು ಜೀರಿಗೆ 1.5 ಸ್ಪೂನು ಮತ್ತು ಸೋಂಪು ಹಾಕ್ಕೊಂಡು ಇದನ್ನು ಪುಡಿ ಮಾಡ್ಕೊಬೇಕು. ಹುರಿದಿದ್ದೀನಿ, ಹುರಿದ್ಬಿಟ್ಟು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಇವಾಗ ಎಣ್ಣೆಗೆ ಈರುಳ್ಳಿ ಮತ್ತು ಹೇಳ್ಕೊತೀನಿ. ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟೆಲ್ಲ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದಾದಮೇಲೆ ನಾನು ಎತ್ತಿಟ್ಕೊಂಡಿರೋ ಅಂಥ ಚಿಕನ್ ಹಾಕ್ಕೊತಾ ಇದ್ದೀನಿ. ಇದಕ್ಕೇನು ಸೆಲೆಕ್ಟೆಡ್ ಪೀಸ್ ಅಂತ ಏನಿಲ್ಲ, ರ್ಯಾಂಡಮಾಗಿ ಯಾವುದಾದ್ರೂ ಹಾಕ್ಕೊಬೋದು. ಸೊ ಇದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು, ಅರಿಶಿನ ಪುಡಿ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಇದನ್ನು ಒಂದು ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿಕೊಂಡು, ನಾನಿಲ್ಲಿ ಕಲ್ಲುಪ್ಪೆ ಯೂಸ್ ಮಾಡ್ತಾಯಿದ್ದೀನಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು. ನಾನಿದು ಆಲ್ರೆಡಿ ಟ್ರೈ ಮಾಡಿ ರೆಸಿಪಿನ, ಇದು ಸೆಕೆಂಡ್ ಟೈಮ್ ಮಾಡ್ತಾ ಇರೋದು. ಇವಾಗ ಒಂದು ಸ್ವಲ್ಪ ಗರಂ ಮಸಾಲಾನು ಯೂಸ್ ಮಾಡ್ತಾಯಿದ್ದೀನಿ. ಇವಾಗ ಅರಿಶಿನ ಪುಡಿ ಹಾಕ್ತಾಯಿದ್ದಾರೆ, ಗರಂ ಮಸಾಲ ಮತ್ತು ಧನಿಯಾ ಪುಡಿ ಇದೆರಡೂ ಹಾಕ್ತಾಯಿರೋದು. ನಾನು ಇದರಲ್ಲಿ ನಮ್ಮ ಮನೇಲಿ ನಾವು GFC ಗರಂ ಮಸಾಲ ಯೂಸ್ ಮಾಡೋದು. ಅದಂತೂ ತುಂಬಾ ಚೆನ್ನಾಗಿರುತ್ತೆ. GFC ಗರಂ ಮಸಾಲ ಅದೊಂದು ಸ್ವಲ್ಪ 1 ಸ್ಪೂನ್ ಅಷ್ಟೇ ನಾನು ಗರಂ ಮಸಾಲ ಹಾಕೋತಾ ಇರೋದು. ಅದಾದಮೇಲೆ 1 ಸ್ಪೂನಷ್ಟು, ಒಂದು ಅರ್ಧ ಸ್ಪೂನಷ್ಟು, ನಮ್ಮ ಸ್ಪೂನ್ ಸ್ವಲ್ಪ ದೊಡ್ಡದು ಬರುತ್ತೆ, ಅರ್ಧ ಸ್ಪೂನಷ್ಟು ಇದು ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ. ಇದೇನಾದಮೇಲೆ ಚೆನ್ನಾಗಿ ಫ್ರೈ ಮಾಡಿಕೊಂಡು, ನೀರು ನಿಮಗೆ ಎಷ್ಟು ಗ್ರೇವಿ ಯಾವ ಥರ ಬೇಕು ಏನು ಅಂತ, ನಾನು ಡ್ರೈ ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ನೀರು ಹಾಕಿದೆ. ಇದಾದಮೇಲೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಪೌಡರು, ಸೋಂಪು ಮತ್ತು ಜೀರಿಗೆ, ಮೆಣಸು, ಅದನ್ನು ಹಾಕ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ನಾನು ಎತ್ತಿಟ್ಕೊಂಡಿದ್ದೆ, ನೆಕ್ಸ್ಟ್ ಟೈಮ್ ಮಾಡಿದಾಗ ತಿರ್ಗಾ ಪೌಡರ್ ಮಾಡ್ಕೊಳ್ಳೋಷ್ಟಿರಲ್ವಲ್ಲ ಅಂತ. ಇದು ಇವಾಗ ರೆಡಿ ಆಗಿದೆ. ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಇವಾಗ ಟೇಸ್ಟ್ ಮಾಡೋದಷ್ಟೇ. ಲಾಸ್ಟಲ್ಲಿ ಒಂದು ಅರ್ಧ ನಿಂಬೆಹಣ್ಣು ಆ್ಯಡ್ ಮಾಡ್ಕೊಳ್ಳಿ. ನಾನು ಇದರಲ್ಲಿ ತೋರಿಸಿಲ್ಲ, ಆ್ಯಡ್ ಮಾಡ್ಕೊಂಡು ಟೇಸ್ಟ್ ಮಾಡಿ ಚೆನ್ನಾಗಿರುತ್ತೆ. ನಾವು ಸಫಾರಿಗೆ ಹೋಗ್ತಾ ಇದ್ವಿ, ಕರ್ನಾಟಕ ಝೂ ಸಫಾರಿಗೆ. ಸೊ ನಮಗೆ ಇಲ್ಲಿಂದ ಹತ್ರನೇ ಒಂದು 20 ಮಿನಿಟ್ಸ್ ಆಗುತ್ತೆ ಅಷ್ಟೇ. ಸಫಾರಿಗೆ ಹೋಗ್ತಾ ಇರೋದ, ಎಲ್ಲಿ ಹೋಗ್ತಾ ಇರೋದು? ಇವಾಗ ನೀನು ಇವಾಗ ವೆಲ್ಕಮ್ ಟು ಸಿಂಗಾಪುರ್ ಅಲ್ಲಪ್ಪ, ವೆಲ್ಕಮ್ ಟು ದಿಹಾನ್ ನಕ್ಷತ್ ಸಫಾರಿ. ಇವಾಗ ನೀನೇ ತಾನೇ ಸಫಾರಿ ತೋರ್ಸೋದು? ಅವಾಗ್ಲೇ ಏನಂದ ಗೊತ್ತಾ, ಮಮ್ಮಿ ರೆಡಿ ಆಗ್ರಿ ಅನ್ನ, ನಾನು ಬರಲ್ಲ ನೀವು ಹೋಗ್ರಿ ಅಂತಂದೆ. ಬನ್ನಿ ಅಂತ ಹೇಳಿದ್ದು ಅಂದ, ನಾನು ಬರಲ್ಲ ಅಂತಂದೆ. ಹೋಗ್ಲಿ ಬಿಟ್ರಿ, ನಾನು ಡ್ಯಾಡಿ ಹೋಗ್ತೀನಿ. ಒಂದೇ ಶಾಟ್, ಹೋಗ್ಲಿ ಬಿಟ್ರಿ ನಾನು ಡ್ಯಾಡಿ ಹೋಗ್ತೀನಿ. ನಕ್ಷಿತ್ ಮಮ್ಮಿ ಬೇಡ, ಮಮ್ಮಿ ಬೇಡ, ನಾನು ಡ್ಯಾಡಿ ಅಮ್ಮ ಅಜ್ಜಿಯ ಹೋಗೋಣ. ನಾನು ಅಜ್ಜಿ, ನಾನು ಅಜ್ಜಿ ಸಫಾರಿ ಹೋಗಿ ನೀವು
ನಾನು ಅಜ್ಜಿ ಸಫಾರಿ ಹೋಗ್ಬೇಕಾ? ನೀನ್ ಎಲ್ಗೆ ಹೋಗ್ತೀಯಾ? ನಾನು ಅಜ್ಜಿ ಅಜ್ಜಿಯನ್ನ ಆಟ ಆಡ್ಬಿಟ್ಟು ಬರ್ತೀನಿ. ನೀವು ಅಜ್ಜಿ ನೀವು ಅಜ್ಜಿ ಸಫಾರಿ ಬನ್ನಿ. ಸರಿ ಆಯ್ತು. ಸರಿ. ನಾವು ಸಫಾರಿಗೆ ರೀಚ್ ಆದಾಗ 2:30 ಆಗಿತ್ತು. ಮಳೆ ಬರೋ ಥರ ಇತ್ತು. ಏನಪ್ಪ ಮಳೆ ಬರುತ್ತೆ, ಅನಿಮಲ್ಸ್ ಎಲ್ಲ ಕಾಣಿಸಲ್ಲ ಅಂತ ಅಂದ್ಕೊಂಡ್ವಿ. ಏನದು? ಫೋಟೋ ಎಲಿಫೆಂಟಾ? ಇವಾಗ ಎಲಿಫೆಂಟ್ ಕಾಣಿಸುತ್ತಾ ನಿಂಗೆ? ಇಲ್ಲಿ ನಾನು ಟಿಕೆಟ್ ತೊಗೊಳೋದಕ್ಕಂತ ಬಂದೆ. ಇಲ್ಲಿ ಸೀನಿಯರ್ ಸಿಟಿಸನ್ ಅಂದರೆ ನಮ್ಮ ಅತ್ತೆಗೆ ಡಿಸ್ಕೌಂಟ್ ಇರುತ್ತೆ, ಮಕ್ಕಳಿಗೆ ಟಿಕೆಟ್ ಇರಲಿಲ್ಲ 5 ಇಯರ್ಸ್ ಬಿಲೋ ಇರೋದ್ರಿಂದ. ಇವಾಗ ನಮಗೆ ನಮ್ಮ 3 ಜನಕ್ಕೆ ಮತ್ತು ನಮ್ಮ ಅತ್ತೆಗೆ ಸೇರಿ 950 ರುಪೀಸ್ ಆಯಿತು. ನಾವು ಬಸ್ ಸಫಾರಿ ತೊಗೊಂಡಿದ್ವಿ. ಸೊ ಬಸ್ ಸಫಾರಿ ಅಲ್ಲಿ AC ಬಸ್ ಸಫಾರಿ ಇರುತ್ತೆ, ನಾನ್ AC ಸಪ್ರೇಟಾಗಿರುತ್ತೆ, ಮತ್ತು ಜೀಪ್ ಸಫಾರಿ ಇರುತ್ತೆ. ನಾವು ಬಸ್ ಸಫಾರಿ ತೊಗೊಂಡಿದ್ವಿ. ಸೊ ಅಲ್ಲೂ ಅಷ್ಟೇ ಅಂದರೆ ಲೈನಲ್ಲೇ ಕುತ್ಕೊಂಡಿರಬೇಕು, ಮತ್ತು ನಾವು ಯಾವ ಸೀಟ್ ಬೇಕೋ ಆ ಸೀಟ್ಸ್ ಎಲ್ಲ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಲೈನ್ ವೈಸ್ ಅವ್ರು ಹೆಂಗೆ ಕಳಿಸ್ತಾರೋ ಹಂಗೆ ಕುತ್ಕೊಬೇಕು ಅಷ್ಟೇ. ಫಸ್ಟ್ ಕಮ್ ಫಸ್ಟ್ ಸರ್ವ್ ಥರ. ನಾವು ಅಲ್ಲಿ ಕೂತು ವೆಯ್ಟ್ ಮಾಡ್ತಾ ಇದ್ದಾಗ ಇನ್ನೂ ಬಸ್ ಬಂದಿರಲಿಲ್ಲ. ಅಲ್ಲಿ ಝೀಬ್ರಾ ಎಲ್ಲ ಕಾಣಿಸ್ತಾ ಇತ್ತು, ಮಕ್ಕಳೆಲ್ಲ ನೋಡಿದ್ರು. ನಾವು ಎಸ್ಪೆಷಲಿ ನಕ್ಷತ್ಗೋಸ್ಕರ ಹೋಗಿದ್ದು. ದಿಹಾನ್ ಆಲ್ರೆಡಿ 2 ಟೈಮ್ಸ್ ಹೋಗಿದ್ದಾನೆ. ನಕ್ಷತ್ನ ನಾವು ಲಾಸ್ಟ್ ಟೈಮ್ ಕರ್ಕೊಂಡು ಹೋದಾಗ ಅವ್ನಿಗಿನ್ನ ಚಿಕ್ಕ ಮಗು, ಅವನು 9 ತಿಂಗಳು 8 ತಿಂಗಳು ಇತ್ತು. ಅವ್ನಿಗೆ ಅಷ್ಟು ಗೊತ್ತಾಗ್ತಾ ಇರಲಿಲ್ಲ. ಇವಾಗಂತೂ ಫುಲ್ ಎಕ್ಸೈಟ್ ಆಗಿಬಿಟ್ಟಿದ್ದ. ಮತ್ತು ಇನ್ನೊಂದು ಏನಂದರೆ, ನಾನು ಚಂದನ್ಗೆ ನಾವು ಅಸ್ಸಾಮಲ್ಲಿ ಕಾಜಿರಂಗಾಗೆ ಹೋದಾಗ ಅಲ್ಲಿ ಬರೀ ರೈನೋಸರಸ್ ಅಷ್ಟೇ ಕಾಣಿಸಿದ್ದು. ನಾವು ಅಷ್ಟೊತ್ತು ಸಫಾರಿ ಹೋದಾಗೂ ಇಲ್ಲಿ ನಮಗೆ ಎಷ್ಟೊಂದು ಅನಿಮಲ್ಸ್ ಎಲ್ಲ ಕಾಣಿಸ್ತು. ಇವಾಗಂತೂ ನಮಗೆ ಚೆನ್ನಾಗಿ ಅನ್ನಿಸ್ತು. ಪ್ರತಿಯೊಂದು ಅನಿಮಲ್ಸ್ ಬಂದಾಗೂ ಅಷ್ಟೇ ಫುಲ್ ಎಕ್ಸೈಟ್ ಆಗಿದ್ವಿ ನಾವಂತೂ, ಮಕ್ಕಳು ಎಸ್ಪೆಷಲಿ. ಮತ್ತು ನಾವಿದು ಬಸ್ ಸಫಾರಿ ತೊಗೊಂಡಿರೋದ್ರಿಂದ ಹೆಂಗಂತಂದರೆ ಅಂದರೆ ಒಂದೇನಾದರೂ ಬಂತು ಅಂತಂದರೆ ಎಲ್ಲರೂ ಒಬ್ವಿಯಸ್ಲಿ ಫೋಟೋ ವೀಡಿಯೋಸ್ ಮಾಡೋಕ್ಕಂತಲೇ ನಿಂತಿರ್ತಾರೆ. ನಮಗದು ವಿಂಡೋ ಸೀಟ್ ಬೇರೆ ಸರಿಯಾಗಿ ಸಿಕ್ಕಿರಲಿಲ್ಲ. ಹಾಗಾಗಿ ನಾನೇ ಮುಂದೆ ಹೋಗಿ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಮಕ್ಳಿಗೆ ಮನೇಲೂ ತೋರಿಸ್ಬೋದು. ಅವ್ರ ಐಪ್ಯಾಡ್ಗೆ ಟ್ರಾನ್ಸ್ಫರ್ ಮಾಡಿದ್ರೆ ಆ ಫೋಟೋಸ್ ಎಲ್ಲನೂ ಫೋಟೋ ವೀಡಿಯೋ ಎಲ್ಲನೂ ಅವರು ನೋಡ್ಕೊತಾರೆ ಅಂತ. ಚೀತಾ ಇವಾಗ ಹೊಸ್ದಾಗಿ ಆ್ಯಡ್ ಆಗಿದೆ ಅನಿಸುತ್ತೆ. ನಾವು ಲಾಸ್ಟ್ ಟೈಮ್ ಬಂದಾಗ ಚೀತಾ ಇರಲಿಲ್ಲ, ಚೀತಾ ಇತ್ತು. ಮತ್ತು ಟೈಗರು, ಲಯನ್ ಅಂತೂ ಫುಲ್ಲು ಆ ರೋಡಲ್ಲಿ ನಾವು ಹಿಂಗೆ ಬರಬೇಕಾದ್ರೆ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಫೇಸಿಂಗ್. ಲಾಸ್ಟ್ ಟೈಮು ಅಷ್ಟೇ ನಮಗೆ ಲಯನ್ದೆಲ್ಲನೂ ನೀಟಾಗಿ ಪಿಕ್ಚರ್ಸ್ ಎಲ್ಲ ಸಿಕ್ತು. ಈ ಸತಿನೂ ಅಷ್ಟೇ ನೋಡಿ, ಈ ಥರ ಎಲ್ಲ ಸೀನ್ ನಮಗೆ ಎಕ್ಸ್ಪೀರಿಯನ್ಸ್ ಮಾಡೋದೇ ಒಂದು ಇದಂತ ಹೇಳ್ಬೋದು. ಮಕ್ಕಳೆಲ್ಲ ಫುಲ್ ಸೂಪರ್ ಎಕ್ಸೈಟೆಡ್ ಆಗಿಬಿಟ್ಟಿದ್ರು. ಯಾಕಂದರೆ ಯೂಟ್ಯೂಬ್ ವೀಡಿಯೋಸಲ್ಲೆಲ್ಲ ನೋಡ್ತಾ ಇರ್ತಾರೆ, ಬರೀ ವೀಡಿಯೋಸಲ್ಲಿ ಏನಂತಂದರೆ ಇದು ಬರೀ ಟಿ ವಿಲಿ ಫೋನಲ್ಲಿ ಆ ಥರ ನೋಡಿರ್ತಾರೆ. ಇವಾಗ ರಿಯಲ್ಲಾಗಿ ಅವ್ರಿಗೆ ನೋಡಿ ಫುಲ್ಲು ಎಕ್ಸೈಟ್ ಆಗಿಬಿಟ್ಟಿದ್ರು. ಮತ್ತು ಇನ್ನೊಂದು ಟೈಗರ್ ಎಲ್ಲ ಬಂದಾಗ ಒಂದು ಸ್ವಲ್ಪ ಶಾಕಲ್ಲಿ ನೋಡ್ತಾ ಇರ್ತಾರೆ. ಇಲ್ಲಿ ವೈಟ್ ಟೈಗರು ಅಷ್ಟೇ. ನಮಗೆ 2 ಟೈಮ್ಸ್ ಬಂದಾಗಿಂತೂ ಈ ಸತಿ ಅಂತೂ ಟೈಗರ್ದು ಲಯನ್ದೆಲ್ಲ ಪೋಸಸ್ ಅಂತೂ ಎಷ್ಟು ಚೆನ್ನಾಗಿತ್ತು ಅಂತಂದರೆ, ಈ ಬಂಡೆ ಮೇಲೆಲ್ಲ ಒಂದೇ ಟೈಗರ್ ಎಲ್ಲ ಕುತ್ಕೊಂಡಿರೋದು. ಟೈಗರ್ದು ಲಾಸ್ಟ್ ಟೈಮ್ ಟೈಗರ್ ಶಾರ್ಟ್ಸ್ ಎಷ್ಟೊಂದು ಸಿಕ್ತು ನಮಗೆ. ಈ ಸತಿ ಲಯನ್ದು ಮತ್ತು ಈ ಥರ ವೈಟ್ ಟೈಗರ್ದು ಈಚೆ ಬಿಟ್ಟಿರೋದು. ಇನ್ನೊಂದು ಟೈಗರ್, ಆರೆಂಜ್ ಟೈಗರೂ ಅಲ್ಲಿ ಪಕ್ಕದಲ್ಲೇ ಹೋಗ್ತಾ ಇದೆ. ಯಾರಾದರೂ ಬನ್ನರ್ಘಟ್ಟ ಝೂಗೆ ಬರೋಂಗಿದ್ರೆ ಮಸ್ಟ್ ವಿಸಿಟ್ ಅಂತಲೇ ಹೇಳ್ಬೋದು. ಸಫಾರಿ ಇಷ್ಟ ಆಯ್ತಾ? ಏನೇನು ನೋಡಿದೆ? ಸಫಾರಿ ಅಂತ ಸರಿ ಆಯ್ತು, ಹೇಳು ಏನೇನ್ ನೋಡ್ದೆ? ಏನೇನ್ ನೋಡ್ದೆ ಅಲ್ಲಿ? ಫಸ್ಟ್ ಏನ್ ಕಾಣಿಸ್ತು? ಆಮೇಲೆ ಹೌದಾ? ನೀನ್ ಇದ್ರಲ್ಲಿ ಟಿವಿಲಿ ನೋಡಿದ್ದೆ ಅಲ್ಲ? ನೀನ್ ಲಾಸ್ಟ್ ಇಯರ್ ಬಂದಾಗ ಚಿಕ್ಕ ಹುಡುಗ ತಾನೆ ನೀನು? ಡಯಾನಾ ರೋಮಾ ಸಫಾರಿ ಆಯ್ತಾ? ನಾನಿವತ್ತು ಒಂದು ಆಫ್ಲೈನಲ್ಲಿ ನಾನು ರೀಸೆಂಟಾಗಿ ಶಾಪಿಂಗ್ ಹೋದಾಗ ಒಂದಷ್ಟು ಕುರ್ತಾಸ್, ಡೈಲಿ ವೇರ್ ಕುರ್ತಾಸ್ ಎಲ್ಲ ಬೇಕಾಗಿತ್ತು.
ಹಾಗಾಗಿ ಶಾಪಿಂಗ್ ಮಾಡಿದ್ದೆ. ಅದನ್ನು ನಾನು ನಾರ್ಮಲಾಗಿ ಅಲ್ಲಿ ಶಾಪಲ್ಲಿದ್ದಾಗೆಲ್ಲ ವೀಡಿಯೋ ಮಾಡಿ ತೋರ್ಸೋಕ್ಕೆಲ್ಲ ಆಗಿರಲಿಲ್ಲ. ಮತ್ತು ಸ್ವಲ್ಪ ಅರ್ಜೆಂಟ್ 2 days ಹೋಗಿದ್ನಲ್ಲ, ಆವಾಗ ಒಂದೊಂದು ದಿವಸ ಒಂದೊಂದು ತೊಗೊಂಡ್ಬಂದಿದ್ದು. ನನಗೆ ಡೈಲಿ ವೇರ್ ಕುರ್ತಾಸ್ ಎಲ್ಲ ಇವಾಗ ಸ್ವಲ್ಪ ಕಲೆಕ್ಷನ್ ಡೈಲಿ ವೇರ್ ಕುರ್ತಾಸ್ ಎಲ್ಲ ತೊಗೊಳ್ಳೋಣ ಅಂದ್ಬಿಟ್ಟು ಕಾಟನ್ ಆ ಥರದಲ್ಲಿ ಅಂದ್ಬಿಟ್ಟು ನಾನು ಮ್ಯಾಕ್ಸಲ್ಲಿ ತೊಗೊಂಡೆ ಈ ಸತಿ. ಒಂದು ಈ ಪಿಂಕ್ ಕಲರ್ ಇದು ಆಫ್ಲೈನಲ್ಲಿ ತೊಗೊಂಡಿರೋದ್ರಿಂದ ನನಗೆ ಲಿಂಕ್ ಎಲ್ಲ ನಾನು ಕೊಡೋದಕ್ಕಾಗಲ್ಲ ಅಲ್ಲ, ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಾನು ಸ್ಟೋರಲ್ಲಿ ಪರ್ಚೇಸ್ ಮಾಡಿರೋದು ಇದು ಪಿಂಕ್ ಕಲರ್ ಕುರ್ತಾ. ಇದಕ್ಕೆ ಡಾರ್ಕ್ ಪಿಂಕ್ ಆದರೂ ಹಾಕೋಬೋದು, ಇಲ್ಲ ವೈಟ್ ಆದರೂ ಹಾಕೊಬೋದು. ಇದು ಪ್ಯಾಂಟ್ ಇದು. ನೆಕ್ಸ್ಟ್ ಇದು ಇನ್ನೊಂದು ಅದೇ ಥರ ಸಿಮಿಲರ್ ಬರುತ್ತೆ, ಬ್ಲೂ. ನನಗಿದು ಫ್ಯಾಬ್ರಿಕ್ ಮೆಟೀರಿಯಲ್ ಇಷ್ಟ ಆಯಿತು ಅಂದ್ಬಿಟ್ಟು ನಾನು ತೊಗೊಂಡಿದ್ದು. ಇನ್ನು ಎರಡೂ ಏನು ಒಂದೇ ಸತಿ ಹಾಕ್ಕೊಳ್ಳಲ್ವಲ್ಲ ಅಂತ ಅಂದ್ಬಿಟ್ಟು ನನಗೇನು ಡಿಸೈನ್ ಸಿಮಿಲರು ಆ ಥರದ್ದೆಲ್ಲ ಏನು ಮ್ಯಾಟರ್ ಆಗಲ್ಲ. ಡೈಲಿ ವೇರಲ್ವ ಒಂದೊಂದು ದಿವಸ ಒಂದೊಂದು ಸತಿ ಒಂದೊಂದು ಥರ ಹಾಕೋತೀವಲ್ವ, ಹಾಗಾಗಿ ಬೇರೆ ಏನಾದರೂ ಪ್ಯಾಂಟ್ ಮ್ಯಾಚ್ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು ನಾನು ಈ ಕಲರ್ ತೊಗೊಂಡಿದ್ದು. ಇವೆರಡು ಸೇಮ್ ಮೆಟೀರಿಯಲ್ ಬರುತ್ತೆ, ಕಾಟನ್ ಬರುತ್ತೆ. ಅದಾದಮೇಲೆ ಇದು ಮ್ಯಾಕ್ಸಲ್ಲೇ ತೊಗೊಂಡಿದ್ದು. ಇದು ಅಷ್ಟೇ, ಇದು ಫ್ಯಾಬ್ರಿಕ್ ಅಷ್ಟೇ ಚೆನ್ನಾಗಿದೆ. ಇದು ಬ್ಲೂ ಪ್ಯಾಂಟ್, ಇಲ್ಲ ಅಂದರೆ ಇದ್ರ ಮೇಲೂ ಸ್ವಲ್ಪ ವೈಟ್ ಇದೆ, ಹಿಂಗಾದರೂ ಮ್ಯಾಚ್ ಮಾಡ್ಕೋಬೋದು. ಸೊ ಇದು ಆಮೇಲೆ ಪ್ಯಾಂಟು ಅಷ್ಟೇ. ನನಗೆ ಪ್ಯಾಂಟ್ ಇದಕ್ಕೆ ಈ ಪ್ಯಾಂಟ್ ಮ್ಯಾಚ್ ಆಗುತ್ತೆ. ನಾನು ಮ್ಯಾಚ್ ಆಗುತ್ತೆ ಅಂತ ತೊಗೊಂಡಿಲ್ಲ, ನಾನು ಇನ್ನೊಂದು ಟಾಪಿಗೆ ಬೇಕಾಗಿತ್ತು ಅಂದ್ಬಿಟ್ಟು ತೊಗೊಂಡಿದ್ದು. ಅದು ನೋಡಿದ್ರೆ ನಾನು ಇಲ್ಲಿ ತೊಗೊಂಡಿದ್ದಕ್ಕೂ ಇದಕ್ಕೂ ಮ್ಯಾಚ್ ಆಯಿತು. ಪ್ಯಾಂಟ್ ಅಂತೂ ಚೆನ್ನಾಗಿದೆ, ನನಗೆ ಈ ಥರ ಪ್ಯಾಂಟ್ ಇಷ್ಟ ಆಗುತ್ತೆ. ನೆಕ್ಸ್ಟ್ ಇದು ಟ್ರೆಂಡ್ಸಲ್ಲಿ ತೊಗೊಂಡಿರೋದು. ನಾನು ಎಲ್ಲ ಕಾಟನ್ನೇ ಬೇಕು ಅಂದ್ಬಿಟ್ಟು ಕಾಟನಲ್ಲೇ ತೊಗೊಂಡಿದ್ದೀನಿ. ಇದು ವೈಟು, ಇದು ಫುಲ್ ಸ್ಲೀವ್ಸ್ ಬರೋಲ್ಲ, 3/4 ಬರೋಲ್ಲ, ಇದು ಎಲ್ಬೋ ತನಕ ಬರುತ್ತೆ. ನನ್ನ ಹತ್ರ ಆಲ್ರೆಡಿ ಈ ಥರದ್ದು ಒಂದಿತ್ತು ರೆಡ್, ಸೊ ಅದಕ್ಕೆ ತಗೊಂಡೆ. ಇನ್ನೊಂದು ಈ ಸ್ಲೀವ್ಸ್ ಇದು ಕಾಟನ್ ಆಗಿರೋದ್ರಿಂದ ನಾನು SL ತೊಗೊಂಡಿದ್ದೀನಿ. ತಿರ್ಗಾ ಅದು ಶಿಂಕ್ ಆಗುತ್ತಲ್ವಾ, ಹಾಗಾಗಿ ಕಾಟನ್ ಇಲ್ಲ ಬೇರೆ ಮೆಟೀರಿಯಲ್ ಅಂತಂದಾಗ ನಂಗೆ XS ಕರೆಕ್ಟಾಗಿ ಆಗುತ್ತೆ. ಮತ್ತು ಇದು ಸೇಮ್ ಬರುತ್ತೆ. ಇವಾಗ ವೈಟ್ ತೋರಿಸಿದ್ನಲ್ಲ ಅದೇ ಥರನೇ ಬರುತ್ತೆ. ಇದು ಎಲ್ಬೋ ಸ್ಲೀವ್ಸ್ ಬರುತ್ತೆ. ನೆಕ್ಸ್ಟ್ ಇದು ಅಷ್ಟೇ ವೈಟ್. ನಾನು ಇದಕ್ಕೆ ಅಂತ ನಾನು ಪ್ಯಾಂಟ್ ತೊಗೊಂಡಿದ್ದು, ಇದಕ್ಕೆ ಮ್ಯಾಚ್ ಆಗುತ್ತೆ ಅಂತ, ಮತ್ತು ಆ ಕುರ್ತಾಗೂ ಮ್ಯಾಚ್ ಆಗ್ತಾ ಇದೆ. ಸೊ ಇದು ಒಂದು. ನೆಕ್ಸ್ಟ್ ಇನ್ನೊಂದು ಪಾರ್ಟಿ, ಇನ್ನೊಂದು ಸ್ವಲ್ಪ ಚೆನ್ನಾಗಿರೋದು ಪಾರ್ಟಿ ವೇರ್ ಕುರ್ತಾ ಅಂದ್ಬಿಟ್ಟು ತೊಗೊಂಡಿದ್ದು. ಇದು ಬೇಬಿ ಪಿಂಕಲ್ಲಿ, ಇದಕ್ಕೆ ವೈಟ್ ಇಲ್ಲ ಸಿಲ್ವರ್ ಮ್ಯಾಚ್ ಮಾಡ್ಕೊಬೋದು. ಫಸ್ಟ್ ಟೈಮ್ ನಾನು ಇದು ವಿ ನೆಕ್ ಇರೋದು ಟ್ರೈ ಮಾಡಿದ್ದು. ಸೊ ಫ್ಯಾಬ್ರಿಕ್ ಇದು ಬಂದು ಸಿಲ್ಕ್ ಫ್ಯಾಬ್ರಿಕ್ ಥರ ಬರುತ್ತೆ ಇದು. ಸೊ ಚೆನ್ನಾಗಿದೆ ಅನ್ನಿಸ್ತು. ಸೊ ಇದೊಂದು ಟ್ರೈ ಮಾಡೋಣ ಈ ಸತಿ ಅಂತ ತೊಗೊಂಡೆ. ಇದು ಟ್ರೆಂಡ್ಸಲ್ಲಿ ತೊಗೊಂಡಿರೋದು ಇದು. ಆದಮೇಲೆ ಇನ್ನೊಂದು ಇದು ಅಷ್ಟೇ, ಇದು ಡೈಲಿ ವೇರ್ ಕುರ್ತಾ ಆರೆಂಜಲ್ಲಿ. ಇವಾಗ ವೈಟ್ ಎಲ್ಲ ತೋರಿಸುತ್ತಲ್ಲ ಅದೇ ಇದರಲ್ಲಿ ಬರುತ್ತೆ, ಎಲ್ಬೋ ಸ್ಲೀವ್ಸ್ದು. ನೆಕ್ಸ್ಟ್ ಇದು ಪಾರ್ಟಿ ವೇರ್ ಕುರ್ತಾ. ಇದು ಮೆರೂನಲ್ಲಿ, ಮತ್ತು ಇದು ಬಂದು ಗೋಲ್ಡಲ್ಲಿ ವರ್ಕ್ ಬಂದಿದೆ, ಸೀಕ್ವೆನ್ಸ್ ವರ್ಕ್. ಇದು ಆರೆಲಿಯಾದಲ್ಲಿ ತೊಗೊಂಡಿದ್ದು, ಅಲ್ಲೇ ಟ್ರೆಂಡ್ಸಲ್ಲೇನೆ. ಶಾಪಿಂಗ್ ಹೋದರೆ ಅಂತೂ ಒಂದೊಂದು ಅಟ್ರಾಕ್ಟ್ ಆಗ್ತಾನೆ ಇರುತ್ತೆ. ಇದು ಅಷ್ಟೇ ಆರಿಲಿಯಾ ಬ್ರ್ಯಾಂಡೇ ಇದು. ಮತ್ತು ಇನ್ನೊಂದೇನೆಂದರೆ ಈ ಬ್ರ್ಯಾಂಡಲ್ಲಿ ಎಷ್ಟು ತೊಗೊಂಡ್ರೂ ಸಮ್ಟೈಮ್ಸ್ ಟೈಟ್ ಆಗುತ್ತೆ, XS ತೊಗೊಂಡ್ರಂತೂ ಇನ್ನೂ ಚಿಕ್ಕದಿರುತ್ತೆ. ಒಂದೊಂದು ಬ್ರ್ಯಾಂಡಲ್ಲಿ ಒಂದೊಂದು ಥರ ಇರುತ್ತೆ ಇದು. ಸೊ
ಇದು ಅಷ್ಟೇ. ಇದು ರಾಮ ಗ್ರೀನ್ಗೆ ಒಂಥರ ಮಧ್ಯದಲ್ಲಿ ವೈಟಲ್ಲಿ ಡಿಸೈನ್ ಬಂದಿದೆ. ಇದು ಈ ಥರ ಗ್ರ್ಯಾಂಡ್ ಲುಕ್ ಬರುತ್ತೆ ಅಂತ. ಸೊ ನಾನು ಇದೆಲ್ಲ ಆಫ್ಲೈನಲ್ಲಿ ತೊಗೊಂಡಿರೋದ್ರಿಂದ ನಾನು ತಿರ್ಗಾ ಹೇಳ್ತಾ ಇದ್ದೀನಿ, ನಾನು ಲಿಂಕ್ ಕೊಡೋದಕ್ಕಾಗಲ್ಲ. ಇವಾಗ ಲಿಂಕ್ ಅಂತ ಕಮೆಂಟ್ ಮಾಡ್ತಿರಲ್ಲ, ಸೊ ಪರ್ಟಿಕ್ಯುಲರಾಗಿ ಇಂಥದ್ದೇ ಅಂದರೆ ಇಂಥದ್ದೇ ಮಾಡಿರ್ಬೋದು. ನಾನು ಆನ್ಲೈನಲ್ಲಿ ತೊಗೊಂಡಿರೋದಾದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಅಪ್ಲೋಡ್ ಮಾಡಬೇಕಾದ್ರೇ ಹಾಕ್ಬಿಟ್ಟಿರ್ತೀನಿ, ಸೊ ನೀವು ನೋಡ್ಬೋದು. ಇದು ನಾನು ಯಾವುದೋ ಆನ್ಲೈನಲ್ಲಿ ತೊಗೊಂಡಿರೋದಲ್ಲ, ಆಫ್ಲೈನ್ ಶಾಪಿಂಗ್ಗೆ, ಹಾಗಾಗಿ ಯಾವುದೂ ಲಿಂಕ್ ಕೊಡೋದಕ್ಕಾಗಲ್ಲ. ಸೊ ಅಗೇನ್ ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಇದು ಅಷ್ಟೇ ಒಳ್ಳೆಯ ಬ್ರ್ಯಾಂಡ್ದು ರೆಡ್. ನನಗಂತೂ ರೆಡ್ ಸಖತ್ ಅಟ್ರಾಕ್ಟ್ ಆಗುತ್ತೆ ಈ ನಡುವೆ ಅಂತೂ. ರೆಡ್ ಮತ್ತು ಇದು ಗೋಲ್ಡನ್ನಲ್ಲಿ ಇದು ಬಂದಿದೆ ಪ್ರಿಂಟ್. ಇದು ಅಷ್ಟೇ ಬ್ರ್ಯಾಂಡ್ ಲುಕ್ ಬರುತ್ತೆ ಇದು. ಮತ್ತು ಇನ್ನೊಂದು ಪ್ರೈಸು ಅಂತಲೂ ಮತ್ತು ಇನ್ನೊಂದು ಪ್ರೈಸ್ ಅಂತೆಲ್ಲ ಕೇಳ್ತಾ ಇರ್ತೀರಾ. ಸೊ ಇದ್ರಲ್ಲಿ ನಾನು ಹೇಳ್ತೀನಿ ಪ್ರೈಸು. ಇದು ನಾನು ಡೈಲಿ ವೇರ್ ಕುರ್ತಾ ಇದೇನು ತೊಗೊಂಡಿದ್ದೀನಿ, ಇದು ಕಾಟನ್ದು. ಇದು ಯೂಸ್ತಾ ಬ್ರ್ಯಾಂಡ್ದು. ಸೊ ಇದು ನಾನು 3-4 ಏನೋ ತೊಗೊಂಡೆ. ಇದು 4 ಸೇಮ್ ತೊಗೊಂಡೆ. ಇದು 300 ಬರುತ್ತೆ ಒಂದು. ಇದು ಡೈಲಿ ವೇರ್ಗಲ್ವಾ, ಸಾಕಿದು ಅಂದ್ಕೊಂಡು ಕ್ವಾಲಿಟಿನೂ ಚೆನ್ನಾಗಿತ್ತು, ಡಿಸೈನು ಚೆನ್ನಾಗಿತ್ತು ಅಂದ್ಬಿಟ್ಟು ತೊಗೊಂಡಿದ್ದು. ಇದು 300 ಬರುತ್ತೆ ಒಂದು ಕುರ್ತಾ. ಇದೆಲ್ಲನೂ ಮ್ಯಾಕ್ಸಲ್ಲಿ ತೊಗೊಂಡಿದ್ದು. ಇದೆಲ್ಲ ಇದು 500. ಇದು ಅಷ್ಟೇ, ಇದು 500 ಬರುತ್ತೆ. ಇದು 500 ಬರುತ್ತೆ. ಇದು ಅಷ್ಟೇ, ಇದು ಟ್ರೆಂಡ್ಸಲ್ಲಿ ತೊಗೊಂಡಿದ್ದೀವಿ. ಇದು 699 ಅಂದರೆ ಆಲ್ಮೋಸ್ಟ್ 700 ರುಪೀಸ್, 1 ರೂಪಿ ಕಮ್ಮಿ ಅಷ್ಟೇ. 700 ರುಪೀಸ್ ಬರುತ್ತೆ ಇದು. ಇದು ಒರಲಿಯಾ ಬ್ರ್ಯಾಂಡ್ದು. ಇದು ಪ್ಯಾಂಟು ಅಷ್ಟೇ, ಇದು 500. ಪ್ರೈಸ್ ಹೇಳ್ತಾ ಇದ್ದೀನಿ, ತಿರ್ಗಾ ಪ್ರೈಸ್ ಅಂತ ಕೇಳ್ತೀರಲ್ಲ ಅಂದ್ಬಿಟ್ಟು. ಇದು ಒರಲಿಯಾ ಬ್ರ್ಯಾಂಡು. ಇದು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಇದು 1000 ರುಪೀಸ್ ಇದು. ಮತ್ತು ಇದು 1005. ಇದು ಅಷ್ಟೇ 1005 ಬರುತ್ತೆ. ಓವರಾಲಲ್ಲಿ ನಮಗೆ ಸ್ವಲ್ಪ ಬಿಲ್ಲಿಂಗಲ್ಲಿ ಡಿಸ್ಕೌಂಟ್ ಸಿಗುತ್ತೆ ಇಷ್ಟು ಶಾಪ್ ಮಾಡಿರೋದಕ್ಕೆ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.